ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಊಟ ತಿನ್ನುವಾಗ ಯಾವಾಗಲೂ ಹುಳಿ, ಉಪ್ಪು, ಖಾರ, ಒಗರು, ಸಿಹಿ, ಕಹಿ ಎಲ್ಲ ಇದರ ಮಿಶ್ರಣವಾಗಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀವಿ. ಈ ಸಾಂಬಾರು ಅದೇ ರೀತಿ ಇದೆ. ಹುಳಿ, ಉಪ್ಪು, ಸಿಹಿ, ಖಾರ ಇಷ್ಟು ಮಿಶ್ರಿತವಾದಂಥ ಸಾಂಬಾರಿದು. ಎಷ್ಟೊಂದು ಚೆನ್ನಾಗಿದೆ ಗೊತ್ತಾ. ಇದ್ರ ಜೊತೆ ತಿಂತಾಯಿದ್ರೆ ಒಂದೆರಡು ತುತ್ತು ಜಾಸ್ತಿನೇ ತಿಂತೀರಾ, ಅಷ್ಟೊಂದು ಚೆನ್ನಾಗಿದೆ. ಹುಣಸೆ ಚಿಗುರಿನ ಸಾಂಬಾರಿದು. ದಾಲ್ ಫ್ರೈ ಮಾಡ್ಕೊಂಡಿದ್ದೀನಿ. ಹುಣಸೆ ಚಿಗುರು ಒಂದು ವಾರದ ಹಿಂದೆನೇ ಕಿತ್ಕೊಳ್ಬೇಕಾಗಿತ್ತು. ಸ್ವಲ್ಪ ಚಿಗುರು ಹೋಗ್ಬಿಟ್ಟು ಸ್ವಲ್ಪ ಹಸಿರು ಎಲೆಗಳಾಗಿದೆ. ಸ್ವಲ್ಪ ಒಂದು ವಾರದ ಹಿಂದೆ ಕಿತ್ಕೊಳ್ಬೇಕಿತ್ತು, ಸ್ವಲ್ಪ ಲೇಟ್ ಆಯಿತು. ಚಿಗುರು ಈಗ ಎಲೆಗೆ ಟರ್ನ್ ಆಗ್ತಾರಿಂದ ನಾನು ಈ ಎಲೆಗಳನ್ನೇ ಉಪಯೋಗಿಸ್ಕೊಂಡು ದಾಲ್ ಫ್ರೈ ಮಾಡ್ತಾಯಿದ್ದೀನಿ. ಸಾಮಾನ್ಯ ಎಲೆಗಳು ಹಾಕೋದಿಲ್ಲ, ಚಿಗುರನ್ನ ಮಾತ್ರ ಹಾಕ್ತಾರೆ. ನಾನು ಎಲೆಲ್ಲಿ ಕೂಡ ಟ್ರೈ ಮಾಡೋಣ ಅಂತ ಮಾಡಿದೆ. ತುಂಬ ಚೆನ್ನಾಗಿದೆ. ಒಂದೆರಡು ಪ್ರೊಸೀಜರ್ ಜಾಸ್ತಿ ಫಾಲೋ ಮಾಡಿದ್ರೆ ಮುಗೀತು. ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಚಿಗುರು ಅದೇ ಸ್ವಲ್ಪ ಬೇರೆ ಕಲರ್ ಇರುತ್ತೆ, ಇದು ಸ್ವಲ್ಪ ಎಲೆ ಆಗಿರೋದ್ರಿಂದ ಸ್ವಲ್ಪ ಗ್ರೀನ್ ಕಲರ್ ಇದೆ. ಇದನ್ನು ಸ್ವಲ್ಪ ಬಿಡಿಸ್ಕೋಬೇಕಾಗುತ್ತೆ. ಮಧ್ಯ ದಿಂಡು ಅಥವಾ ಕಡ್ಡಿ ಏನಿದೆ ಅದನ್ನು ಹಾಕೋ ಅವಶ್ಯಕತೆ ಇಲ್ಲ. ಬರೀ ಎಲೆಗಳು ಮಾತ್ರ ಬಿಡಿಸ್ಕೋಬೇಕು. ಇದಕ್ಕೆ ಸ್ವಲ್ಪ ಸಮಯ ಬೇಕು, ಹಾಗೆ ಸ್ವಲ್ಪ ತಾಳ್ಮೆ ಕೂಡ ಬೇಕು. ಅವೆರಡೂ ಇದ್ದರೆ ಸಾಂಬಾರು ಮಾತ್ರ ತುಂಬ ರುಚಿಯಾಗಿರುತ್ತೆ. ನೀವು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಬರುತ್ತೆ ಸಾಂಬಾರು. ಇದೊಂದು ಸ್ವಲ್ಪ ಎಲೆಗಳನ್ನೆಲ್ಲ ಸ್ವಲ್ಪ ನಿಧಾನಕ್ಕೆ ಬಿಡಿಸಿಟ್ಕೊಳ್ಳಿ. ನಾನು ತಂದ ದಿವಸನೇ ಸಂಜೆಗೆ ಎಲ್ಲ ಇದನ್ನು ಎಲೆಗಳೆಲ್ಲ ಬಿಡಿಸಿಟ್ಕೊಂಡು ಮಾರನೆಗೆ ಇದು ಸಾಂಬಾರು ಮಾಡ್ತಾಯಿದ್ದೀನಿ. ಬೆಳಗ್ಗೆ ಟಿಫನ್ಗೆ ಮಾಡ್ತಾಯಿದ್ದೀನಿ ದೋಸೆ ಜೊತೆಗೆ. ಹಾಗೆ ಮಧ್ಯಾಹ್ನ ಅನ್ನಕ್ಕೆ ಅಥವಾ ಡಬ್ಬಿ ಕಟ್ಟೋದಕ್ಕೂ ಚೆನ್ನಾಗಿರುತ್ತೆ. ಅಕ್ಕಿ ರೊಟ್ಟಿ ಜೊತೆ ಅಂತೂ ತುಂಬ ಒಳ್ಳೆ ಕಾಂಬಿನೇಷನು. ಮುದ್ದೆ, ರೊಟ್ಟಿ, ಚಪಾತಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ತುಂಬ ಸಿಂಪಲ್ಲು ಮಾಡೋದು ಕೂಡ. ಪ್ರೊಸೀಜರ್ ಏನು ಜಾಸ್ತಿ ಇಲ್ಲ. ಈ ರೀತಿ ಕಡ್ಡಿ ಎಲ್ಲ ಬಿಡಿಸ್ಕೊಂಡು ಎಲೆ ಎಲ್ಲ ಸಪ್ರೇಟ್ ಮಾಡ್ಕೊಳ್ಳಿ. ಚಿಗುರು ಸಿಕ್ಕಿದ್ರೆ ನಿಮಗೆ ಇಷ್ಟೊಂದು ಕಡ್ಡಿ ಬಿಡಿಸೋ ಅವಶ್ಯಕತೆ ಇಲ್ಲ. ಬಿಡಿಸೋದ್ರಲ್ಲಿ ನೀವು ಈ ರೀತಿ ಕೂಡ ಬಿಡಿಸ್ಕೊಳ್ಬಹುದು. ಈಗ ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಎರಡು ರೀತಿಯಲ್ಲಿ, ಉಲ್ಟಾ ರೀತಿ, ಸೀದಾ ರೀತಿಯಲ್ಲಿ, ಈ ರೀತಿ ಮೇಲಿಂದ ಕೆಳಗಡೆಗೂ ಹೇಳ್ಕೊಳ್ಬೋದು. ಆ ಕಡ್ಡಿ ಹಿಡ್ಕೊಂಡು ಮೇಲಿಂದ ಕೆಳಗಡೆಯಿಂದ ಮೇಲ್ಗಡೆಗೂ ಹೇಳ್ಕೊಳ್ಬೋದು ಎಲೆಗಳನ್ನ. ತುಂಬ ಈಸಿಯಾಗಿ ನಿಮಗೆ ಯಾವ ರೀತಿ ಈಸಿ ಅನಿಸುತ್ತೆ ಆ ರೀತಿಯಲ್ಲಿ ನೀವು ಎಲೆಗಳನ್ನು ಬಿಡಿಸಿಟ್ಕೊಳ್ಳಿ. ಇದೊಂದೇ ಸ್ವಲ್ಪ ಲಾಂಗ್ ಪ್ರೊಸೀಜರು. ಇದೆಲ್ಲ ಬೇಗ ಆಗೋಗುತ್ತೆ. ಇದನ್ನು ಫ್ರಿಜ್ನಲ್ಲಿ ಇಟ್ಕೊಳ್ತಿದ್ದೀನಿ. ನಾಳೆ ಬೆಳಗ್ಗೆ ನಾವು 6:30ಗೆಲ್ಲ ರೆಡಿ ಇರಬೇಕು ಅಡುಗೆ. ಅಷ್ಟರಲ್ಲಿ ನಾನು ಇದನ್ನು ಮಾಡ್ಕೊಳ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆಯಲ್ಲ. ಇದನ್ನ ಹೀಗೆ ಬಾಯಿಗೆ ಕೂಡ ತಿನ್ನಬಹುದು ನೀವು. ಹುಳಿಯಾಗಿ ಚೆನ್ನಾಗಿರುತ್ತೆ. ನಾನಿಲ್ಲಿ ದಾಲ್ ಫ್ರೈ ಮಾಡ್ಕೊಳ್ತಾಯಿದ್ದೀನಿ. ನೀವು ಯಾವ ಸಾಂಬಾರು ಬೇಕಾದ್ರೆ ಹುಳಿ ಹಾಕೋದ್ರ ಬದಲಿಗೆ ಇದನ್ನು ಮಾಡ್ಕೊಳ್ಬಹುದು. ನಾನಿಲ್ಲಿ ಒಂದು ಸಣ್ಣ ಕಪ್ಪಷ್ಟು, 1 ಕಪ್ಪಷ್ಟು ತೊಗರಿಬೇಳೆ, 2 ಸ್ಪೂನಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ. ಹೆಸರುಬೇಳೆ ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ, ಗಟ್ಟಿ ಕೂಡ ಕೊಡುತ್ತೆ ಸಾಂಬಾರಿಗೆ. ಅವೆರಡನ್ನೂ ಚೆನ್ನಾಗಿ ತೊಳೆದು ಅರ್ಧ ಲೀಟ್ರ್ ನೀರು ಹಾಕ್ಬಿಟ್ಟು ಅಡುಗೆ ಎಣ್ಣೆ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡು 3 ವಿಸಲ್ ಕೂಗಿಸ್ಕೊಳ್ತೀನಿ. ಕೆಲವೊಂದು ನೀರಲ್ಲಿ ಬೇಳೆ ಹೇಗೆ ಬೇಯುತ್ತೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಬೇಳೆ ಸಾಫ್ಟಾಗಿ ಬೆಂದಿರಬೇಕು. ಹಾಗಾಗಿ ಚೆನ್ನಾಗಿ ಬೇಯಿಸ್ಕೊಳ್ತೀನಿ 3 ವಿಸಲ್ಲು. ನಂತರ ಸೊಪ್ಪೇನು ತೊಗೊಂಡಿದ್ವಲ್ಲ ಅದನ್ನ ಈ ರೀತಿ ಒಂದು ಬೇಸನಲ್ಲಿ ನೀರು ತುಂಬಿಕೊಂಡು ನಂತರ ತೂತ್ ಬೇಸನಲ್ಲಿ ಹಾಕ್ಕೊಂಡು ಸೊಪ್ಪನ್ನ ತೊಳ್ಕೊಬೇಕಾಗುತ್ತೆ. ಇದು ಸ್ವಲ್ಪ ಪಾತ್ರೆಗೆಲ್ಲ ಅಂಟ್ಕೊಳ್ಳೋದ್ರಿಂದ ಬೇಗ ಕೈಗೆ ಸಿಗೋದಿಲ್ಲ. ಹಾಗಾಗಿ ತೂತ್ ಬೇಸನಲ್ಲಿ ಈ ರೀತಿ ಡೈರೆಕ್ಟಾಗಿ ತೊಳ್ಕೊಳ್ಳಿ. ನೋಡಿ ಬೇಳೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂಥೇಳಿ. ನಾವು ಸ್ವಲ್ಪ ಕೂಡ ಹಳದಿ ಪುಡಿ ಹಾಕಿಲ್ಲ. ಎಣ್ಣೆ ಹಾಕೋದ್ರಿಂದ ಬೇಳೆ ಈ ರೀತಿ ಬೆಂದು ಚೆನ್ನಾಗಿ ರಸ ಬಿಟ್ಟಿರುತ್ತೆ. ಬೆಂದಿರೋಂಥ ಬೇಳೆಗೆ ತೊಳೆದಿರೋಂಥ ಹುಣಸೆ ಚಿಗುರನ್ನ ಹಾಕ್ಕೊಳ್ಳೋಣ. ಹುಣಸೆ ಸೊಪ್ಪು ಅಥವಾ ಚಿಗುರು. ಅದಕ್ಕೆ 1 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಳದಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಉಪ್ಪು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ. ಏಕೆಂದರೆ ಇದು ಬೇಯಿಸಿದ ನಂತರ ತುಂಬ ಕುದಿಸೋ ಅವಶ್ಯಕತೆ ಇರೋದಿಲ್ಲ. ಹಾಗೆ ಧನಿಯಾದ ಪುಡಿ ಹಾಕ್ಕೊಳ್ತಿದ್ದೀನಿ 1 ಟೇಬಲ್ ಸ್ಪೂನಷ್ಟು. ಇಷ್ಟನ್ನು ಹಾಕ್ಕೊಂಡು 4ರಿಂದ 5 ಜನಕ್ಕಾಗಷ್ಟು ಸಾಂಬಾರಿದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ತುಂಬ ನೀರು ಹಾಕೋ ಅವಶ್ಯಕತೆ ಇಲ್ಲ. ಬೇಳೆ ಬಿಟ್ಟು ನಾವು ಬೇರೆ ಏನೂ ಹಾಕ್ತಾಯಿಲ್ಲ, ಇಲ್ಲಿ ರುಬ್ಬಿ ಕೂಡ ಹಾಕ್ತಾಯಿಲ್ಲ. ಹಾಗಾಗಿ ತುಂಬ ತೆಳ್ಳಗಾದರೂ ಕೂಡ ಈ ಸಾಂಬಾರು ಚೆನ್ನಾಗಿರಲ್ಲ. ಅದನ್ನು 1 ವಿಸಲ್ ಕೂಗಿಸ್ಕೊಳ್ಳೋಣ. ವಿಸಲ್ ಕೂಗಿದೆ. ಈಗ ತಣ್ಣಗಾಗಷ್ಟರಲ್ಲಿ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಬಾಣಲಿಗೆ ತುಪ್ಪ 1 ಸ್ಪೂನು, ಎಣ್ಣೆ 1 ಸ್ಪೂನು, ಸಾಸಿವೆ, ಜೀರಿಗೆ, ಹಿಂಗು ಹಾಕ್ಕೊಳ್ತಾ ಇದ್ದೀನಿ. ಹಿಂಗು, ಸಾಸಿವೆ ಸ್ವಲ್ಪ ಚಟಪಟ ನಂತರ ಒಂದು ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಬಳಸ್ತಿಲ್ಲ, ಹಾಗಾಗಿ ಒಣಮೆಣ್ಸಿನ್ಕಾಯಿನ ಹಾಕ್ಕೊಳ್ತಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಜಜ್ಜಿರಂಥ ಬೆಳ್ಳುಳ್ಳಿ 1 ಗೆಡ್ಡೆಯಷ್ಟು, ಹಾಗೆ ಶುಂಠಿ ತುರಿ 1 ಅರ್ಧ ಇಂಚಷ್ಟು ತುರ್ದಿ ಹಾಕ್ಕೊಳ್ತಾ ಇದ್ದೀನಿ. ಆದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗಿಂತ ಈ ರೀತಿ ಹಾಕ್ಕೊಂಡ್ರೆ ತಳ ಕೂಡ ಹಿಡಿಯಲ್ಲ ಪಾತ್ರೆ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿ. ನಂತರ ಅದೆರಡು ಫ್ರೈ ಆದ ನಂತರ 1 ಗೆಡ್ಡೆಯಷ್ಟು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಅದು ಬೆಂದ ನಂತರ ಈರುಳ್ಳಿ ಫ್ರೈ ಆದ ನಂತರ 1 ನಿಮಿಷ ನಂತರ ಹಸಿ ತೆಂಗಿನಕಾಯಿ ತುರಿ ಹಾಕ್ಕೊಳ್ತಿದ್ದೀನಿ 2 ಸ್ಪೂನಷ್ಟು. ಈ ತೆಂಗಿನಕಾಯಿ ತುರಿ ಕೂಡ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ತುಂಬ ಹುಳಿಯಾದರೂ ಕೂಡ ಬ್ಯಾಲೆನ್ಸ್ ಮಾಡುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾವು ಸಾಂಬಾರು ಕೂಡ ಉಪ್ಪು ಹಾಕಿದ್ದೀವಿ. ಈರುಳ್ಳಿಗೆ ಕಾಯಿಗೆಲ್ಲ ಎಷ್ಟು ಬೇಕು ನೋಡ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಅದೆಲ್ಲ ಫ್ರೈ ಆದ ನಂತರ ನಾವು 1 ವಿಸಲ್ ಕೂಗಿಸ್ಕೊಂಡಿದ್ವಲ್ಲ ಬೇಳೆ ಮತ್ತು ಸೊಪ್ಪು, ಅದರಲ್ಲೇ ಖಾರ ಎಲ್ಲ ಆವಾಗಲೇ ಹಾಕಿದ್ದೀವಿ. ಹಾಗಾಗಿ ಡೈರೆಕ್ಟಾಗಿ ಒಗ್ಗರಣೆ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಕುಕ್ಕರ್ಗೆಲ್ಲ ಸ್ವಲ್ಪ ನೀರು ಹಾಕಿ, ನಿಮಗೆ ಅದಕ್ಕೆ ಬೇಕು ಸಾಂಬಾರು ನೋಡ್ಕೊಳ್ಳಿ. ಅನ್ನಕ್ಕೆ ಮಾಡ್ತೀರಾ, ರೊಟ್ಟಿ, ಚಪಾತಿ, ಮುದ್ದೆಗೆ ಮಾಡ್ತೀರಾ ನೋಡಿಕೊಂಡು ಸಾಂಬಾರು ಹದನ ಹೆಚ್ಚಿಸ್ಕೊಳ್ಳಿ. ನಾನು ರುಚಿಗೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ. ತುಂಬ ಹುಳಿ ಆದರೆ ಬೆಲ್ಲ ಬ್ಯಾಲೆನ್ಸ್ ಮಾಡುತ್ತೆ ಹುಳಿನ, ಅದಕ್ಕೋಸ್ಕರ ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ನಾನು ತುಂಬ ತೆಳುವಾಗಿ ಮಾಡ್ಕೊತಾ ಇಲ್ಲ, ಇಷ್ಟು ಹದ ಸಾಕು ನನಗೆ. ಕೊತ್ತಂಬರಿ ಸೊಪ್ಪು ಹಾಕಿ ಸರ್ವ್ ಮಾಡ್ತಾಯಿದ್ದೀನಿ.
ಎಷ್ಟು ಚೆನ್ನಾಗಿದೆ ನೋಡಿ. ನಿಜವಾಗ್ಲೂ ನೋಡ್ತಾ ಇರೋ ತಿನ್ನಬೇಕಂತ ಅನಿಸುತ್ತಲ್ವ. ನೀವೇನಾದ್ರು ಸ್ಪೂನಲ್ಲಿ ಸ್ವಲ್ಪ ಟೇಸ್ಟ್ ನೋಡಿದ್ರು ಕೂಡ ನಿಜವಾಗ್ಲೂ ಬಿಡೋದಿಲ್ಲ. ಹುಳಿ, ಸಿಹಿ ಮತ್ತು ಖಾರ, ಉಪ್ಪು ಎಲ್ಲ ಸೇರಿದ್ರಿಂದ ಡಿಫ್ರೆಂಟ್ ಆದಂಥ ಟೇಸ್ಟು. ನಾರ್ಮಲಿ ನಾವು ಹುಣಸೆಹಣ್ಣು ಬಳಸಿ ಮಾಡೋಂಥ ಸಾಂಬಾರಿಗೂ ಸೊಪ್ಪು ಬಳಸಿ ಮಾಡೋಂಥ ಸಾಂಬಾರಿಗೂ ಸ್ವಲ್ಪ ಟೇಸ್ಟ್ ಚೇಂಜ್ ಇರುತ್ತೆ. ಸ್ವಲ್ಪ ತುಪ್ಪ ಹಾಕ್ಕೊಂಡು ಅನ್ನದ ಜೊತೆ ಕೂಡ ಸರ್ವ್ ಮಾಡಬಹುದು. ನಾನು ಆವಾಗಲೇ ಹೇಳ್ದಂಗೆ ಟಿಫನ್ ಮಾಡ್ತಾಯಿದ್ರಿಂದ ದೋಸೆ ಜೊತೆ ಕೂಡ ಇದನ್ನು ಸರ್ವ್ ಮಾಡಿದೆ. ತುಂಬ ಒಳ್ಳೆ ಟೇಸ್ಟ್ ಇತ್ತು. ಬೆಲ್ಲ ಹಾಕಿರೋದ್ರಿಂದ ತುಂಬ ಹುಳಿ ಅಂತ ಕೂಡ ಅನಿಸೋದಿಲ್ಲ. ನಾನು ಸಾದಾ ದೋಸೆ ಜೊತೆಗೆ ಸರ್ವ್ ಮಾಡಿದೆ. ತುಂಬಾ ಟೇಸ್ಟಿಯಾಗಿದೆ. ನಿಮಗೇನಾದ್ರು ಚಿಗುರು ಅಥವಾ ಹುಣಸೆ ಮರದ ಎಲೆ ಸಿಕ್ಕರೂ ಕೂಡ ಈ ರೀತಿ ಮಾಡಬಹುದು. ನೋಡಿದ್ರಲ್ಲ, ಈ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ. ಹಾಗೆ ನೀವೇನೋ ಹೊಸಬ್ರಾಗಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಓಕೆ, ಬಾಯ್, ಥ್ಯಾಂಕ್ ಯು.